ಕೊಲೆ ಬೆದರಿಕೆ ಮೆಸೇಜ್ಗಳು ಕಾನೂನು ಪ್ರಕಾರ ಹೋರಾಡೋನು. ಅವರು ರೌಡಿಸಮ್, ಅವ್ರು ಓನ್ಲಿ ಕರ್ನಾಟಕ, ನಾನು ಇಂಟರ್ನ್ಯಾಷನಲ್ಲು. ಸರ್ ಅವ್ರಿಗೆ ತಲೆಯಲ್ಲಿ ಸಗಣಿ ತುಂಬಿದ್ಯಾ? ನಮ್ಮ ಅಪ್ಪ ಅಮ್ಮ ಒಳ್ಳೆ ಅಪ್ಪ ಅಮ್ಮನ ಹುಟ್ಟಿದ್ದೀನಿ. ನನ್ನ ಶೋಕಿ ನನ್ನ ಇಷ್ಟ, ನಾನು ಹುಚ್ಚಾರಾವಿದ್ದೆ. ನಾವು ಬಿಟ್ಬಿಡ್ತೀರಾ ಸರ್? ಅವ್ರು 1 ಲಕ್ಷ ಜನ ಬರಲಿ ಸರ್, ನಾನು ಒಬ್ಬನೇ ಫೈಟ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಕೆಲವೊಂದಷ್ಟು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ, ಕೆಲವೊಂದು ಟ್ರೆಂಡಿಂಗಲ್ಲಿರುತ್ತೆ, ಕೆಲವೊಂದು ವಿಡಿಯೋಗಳು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿನೇ ಸೃಷ್ಟಿ ಮಾಡಿಬಿಡುತ್ತೆ. ಸೊ ಸತೀಶ್ ಕಡವಂಸರು ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ, ನಾನು ಏನೇ ಮಾಡಿದ್ರು ಕೂಡ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅನ್ನೋವಂಥ ವ್ಯಕ್ತಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಒಂದು ಅಕೌಂಟ್ನಲ್ಲಿ ಒಂದು ವಿಡಿಯೋನ ಬಿಡ್ತಾರೆ. ಸೊ ಆ ವಿಡಿಯೋ ಮಾಡ್ಬಿಟ್ಟು ಬ್ಯಾಕ್ಗ್ರೌಂಡು ಕಿಚ್ಚ ಸುದೀಪ್ ಅವರ ಒಂದು ಸಾಂಗನ್ನು ಕೂಡ ಹಾಕಿರ್ತಾರೆ, ದಾದಾ ಯಾರು ಗೊತ್ತಾ ಅಂತ. ಸೊ ಆ ಸಾಂಗ್ ಹಾಕಿದ್ಮೇಲೆ ಸೊ ಕೆಲವರಿಂದ ಒಂದಷ್ಟು ಕಣ್ಣುಗಳು ಕೆಂಪಾಗುತ್ತೆ. ಸೊ ರಜತ್ ಆಗಿರ್ಬೋದು, ಜೊತೆಗೆ ವಿನಯ್ ಗೌಡ ಆಗಿರ್ಬೋದು, ಇನ್ನೊಂದಷ್ಟು ಜನ ಏನಿದ್ರೆ ಒಂದಷ್ಟು ಕಮೆಂಟ್ಗಳನ್ನು ಮಾಡಿದ್ರು. ಈಗ ಅವರ ವಿರುದ್ಧನೇ ಈಗ ಸತೀಶ್ ಕಡವಂಸರು ಕಂಪ್ಲೇಂಟನ್ನು ಕೂಡ ಫೈಲ್ ಮಾಡಿದ್ದಾರೆ. ಹಾಗಾಗಿ ಏನು ವಿಚಾರ ಅಂತ ಕೇಳಕ್ಕೆ ಸದ್ಯಕ್ಕೆ ಸತೀಶ್ ಅವರು ನನ್ನ ಜೊತೆ ಇದ್ರೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಏನೇ ಮಾಡಿದ್ರು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ ಹೇಳ್ತೀರಾ ಸರ್. ಸೊ ತುಂಬಾ ಸುದ್ದಿ ಆಗ್ಲಿ ಅಂತ ಹೇಳ್ತೀರಾ. ಹೌದು. ಆ ಸುದ್ದಿ ಕಾಂಟ್ರವರ್ಸಿ ಆಗಿ ಕೂಡ ಟರ್ನ್ ಆಗ್ತಾ ಇದೆ. ಇಲ್ಲ, ನಾನು ಕಾಂಟ್ರವರ್ಸಿ ಅಂತ ಮಾಡಲಿಲ್ಲ ಸರ್. ನಾನು ಯಾಕಂದ್ರೆ ರಜತ್ ಅವ್ರದ್ರಲ್ಲೇ ನಾನು ಇಂಟರ್ವ್ಯೂಲ್ಲೇ ಹೇಳಿದ್ದೆ, ನಾನು ಒಂದು ಸುಸ್ಸು ಮಾಡಿದ್ರು ವರ್ಲ್ಡ್ ನ್ಯೂಸ್ ಆಗುತ್ತೆ ಅಂತ. ಅದು ಕ್ಯಾಶುವಲ್ ಆಗಿ ಅವರು ಇಂಟರ್ವ್ಯೂಲ್ಲೂ ಹೇಳಿದ್ದೀನಿ ನಾನು, ಒಂದು ವರ್ಲ್ಡ್ ನ್ಯೂಸ್ ಆಗುತ್ತೆ ಅಂತ. ಅದೇ ಥರ ನಾನೊಂದು ಲೆವೆಲ್ಸ್ ಪಬ್ಬಲ್ಲಿ ನಾನು ಹೋದಾಗ ಒಂದು ಶೂಟ್ ಮಾಡಿರೋದನ್ನ ನಾನು ಎಡಿಟ್ ಮಾಡಿ ಹಾಕ್ಕೊಳ್ತೀನಿ. ಅಂದರೆ ಅದಕ್ಕೆ ಮ್ಯಾಚ್ ಆಗಿರುತ್ತೆ, ಅಂದರೆ ನಾನು ಯಾರು ಗೊತ್ತಾ ಅಂತ ಅದು ಸಾಂಗ್ ಅದಕ್ಕೆ ಮ್ಯಾಚ್ ಆಗಿರುತ್ತೆ. ಆದರೆ ನಂದು ಯಾವುದು ಇಂಟೆನ್ಷನ್ಸ್ಲಿ ಆಗಿರಲ್ಲ. ಇನ್ಸ್ಟಾಗ್ರಾಮ್ ಬಂದು ಯಾರ್ದು ಸೊತ್ತಲ್ಲ, ಅದರಲ್ಲಿ ಏನೇ ಇದ್ರೂ ಕಾಪಿರೈಟ್ ಬರೋಂಗಿದ್ರೆ ಅವ್ರು ಇನ್ಸ್ಟಾಗ್ರಾಮ್ ಅವ್ರು ಕಾಪಿರೈಟು ಆಳು ಮುಳು ಇಂಥದ್ದು ಹಾಕ್ಬಾರ್ದು ಅಂತ ಅವ್ರು ಹೇಳ್ತಾರೆ. ನಾನು ಪರ್ಟಿಕ್ಯುಲರ್ ಆಗಿ ಯಾರನ್ನೂ ಮೆನ್ಷನ್ ಮಾಡಿಲ್ಲ. ಆಮೇಲೆ ಆ ಇಂಟೆನ್ಷನ್ ಅಂಥದ್ದು ಗೊತ್ತಿರಲಿಲ್ಲ. ಇವರೆಲ್ಲ ಕೆತ್ಕಿ ಬಿಟ್ಟು 5 ನಿಮಿಷಕ್ಕೇ ಪ್ರಚೋದನೆ ಮಾಡಿದ್ರಲ್ಲ ಅವರ ಫ್ಯಾನ್ಸ್ಗಳಿಗೆಲ್ಲ, ಇವ್ರುಗಳು ಮಾಡ್ತಾ ಇರೋದು ತಪ್ಪು. ಅಂದರೆ ನನಗೆ ಅದು ಗೊತ್ತೇ ಇರಲಿಲ್ಲ, ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಇದು ಆಡಾಕೋದು ತಪ್ಪು ಅನ್ನೋದು ಗೊತ್ತಿಲ್ಲ, ಇದಕ್ಕೆ ಹಿಂಗಾಗುತ್ತೆ ಅವಮಾನ ಅನ್ನೋದು ಗೊತ್ತಿರಲಿಲ್ಲ. ಇವ್ರು ಅದಕ್ಕೆ ಅದೇ ಥರ ಮೀನಿಂಗ್ ಬರೋಂಗೆ ಅವರು ಬಿಗ್ ಬಾಸ್ ಟೀಮ್ ಅವರು ಎಲ್ಲರೂ ಅಟ್ ಎ ಟೈಮ್ ಕಮೆಂಟ್ ಹಾಕ್ಬಿಟ್ಟು, ಆಮೇಲೆ ನನಗೆ ವಾಟ್ಸಪ್ಪಲ್ಲಿ ಕೊಲೆ ಬೆದರಿಕೆ ಮೆಸೇಜ್ಗಳು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನನಗೆ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಎಲ್ಲ ಇದು ಮಾಡಿದರು. ಅದಕ್ಕೆ ಅವ್ರಿಗೆ ನಾನು ಚಾಮರಾಜಪೇಟೆ ಸ್ಟೇಷನಲ್ಲಿ ಒಂದು 4 ಜನಕ್ಕೆ FIR ಮಾಡಿದ್ದೀನಿ. ಅದು ಈಗ ನೆನ್ನೆಗೆ ರಿಜಿಸ್ಟರ್ ಆಗಿದೆ. ಓಕೆ ಸರ್, ಇವಾಗ ಒಂದಷ್ಟು ಕಮೆಂಟ್ಗಳನ್ನ ಕೂಡ ಮಾಡ್ತಿದ್ರು. ಆಮೇಲೆ ಅವ್ರು ಹೇಳಿದ್ರು ನಾವು ಫೋನ್ ಮಾಡ್ತಾ ಇದೀವಿ, ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನು ಥರ್ಡ್ ಕ್ಲಾಸ್ಗಳಿಗೆ ನಾನು ಯಾಕೆ ರೆಸ್ಪಾನ್ಸ್ ಮಾಡ್ಬೇಕು ಸರ್? ನಾವು ಅದೇ ಕಾರಣ ಕಮೆಂಟ್ ಅದಕ್ಕೆ ಅವ್ರಿಗೇನು ಸರ್, ಅವ್ರಿಗೆ ತಲೆಯಲ್ಲಿ ಸಗಣಿ ತುಂಬಿದ್ಯಾ? ತಲೆಯಲ್ಲಿ ಸಗಣಿ ತುಂಬಿದ್ಯಾ? ಅವ್ರಿಗೆ ನ್ಯಾಕ್ ಬೇಡವಾ? ಈ ಥರ ಮಾಡಿದ್ರೆ ಏನಾಗುತ್ತೆ ಅಂತ. ನಾನು ಓನ್ಲಿ ಪೇಪರು ಪೆನ್ನು, ಕಾನೂನು ಪ್ರಕಾರ ಹೋರಾಡೋನು. ಅವರು ರೌಡಿಸಮ್ ಎಲ್ಲಿ ಹೋದ್ರೂ ನಡೆಯಲ್ಲ. ಅವ್ರಿಗೇನು ತಲೆ ಮೇಲೆ ಕೊಂಬಿರುತ್ತೆ. ಅವರು ಮನುಷ್ಯರೇ, ನಾನು ಮನುಷ್ಯರೇ. ಅವ್ರು ಓನ್ಲಿ ಕರ್ನಾಟಕ, ನಾನು ಇಂಟರ್ನ್ಯಾಷನಲ್ಲು. ನನಗೂ ಅದು ಏನೇನು ರೂಲ್ಸು ರೆಗ್ಯುಲೇಷನ್, ನಮ್ಮಪ್ಪ ನನ್ನ ಲಾಯರ್ ಮಾಡಬೇಕಂತಿದ್ರು. ನನಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಹೋಗೋದು. ಇವರು ಅದೇ ಇನ್ನೊಂದು ಭಾಷೆ ಹೇಳ್ತೀನಲ್ಲ, ಆ ಥರ ಇವರೆಲ್ಲ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರೆ ನನಗೇನಾರು ಎಫೆಕ್ಟ್ ಆಗುತ್ತಾ? ಅದರಲ್ಲೂ ಏನೇನು ಹಾಕಬೇಕು ಏನೇನು ಹಾಕ್ಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ಅಪ್ಪ ಅಮ್ಮನ ಹುಟ್ಟಿದ್ದೀನಿ. ಅದರಲ್ಲಿ ಯಾವ ದೊಡ್ಡ ತಪ್ಪು ಇಲ್ಲ, ಏನೂ ಇಲ್ಲ. ಅದು ನನ್ನ ರೀಲು, ನನ್ನ ಇಷ್ಟ, ಯಾವ್ದಾರು ಹಾಕ್ತೀನಿ. ಅದಕ್ಕೆ ಇನ್ಸ್ಟಾಗ್ರಾಮ್ ಅವ್ರು ಕೇಳಬೇಕು, ಇವ್ರು ಯಾರು ಕೇಳೋದು? ಕಾಪಿ ರೈಟ್ ಇದ್ದರೆ ಅಲ್ಲೇ ಸ್ಟಾಪ್ ಮಾಡಿಸ್ಬೇಕಿತ್ತದು. ಏನು ಅವ್ರದ್ದೇನು ಹಾಕ್ಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ? ಇವಾಗ ನಾನು ಅದನ್ನೇ ಬೇರೆ ಆ್ಯಕ್ಟರ್ಸ್ಗಳ್ದು ಹಾಕಿದರೆ, ಈಗ ತಮಿಳ್ ಆ್ಯಕ್ಟರ್ಸೋ ಕನ್ನಡ ಆ್ಯಕ್ಟರ್ಸೋ ಹಾಕಿದರೆ ಈಗ ಅವರು ಹಂಗೆ ಅನ್ಕೊತಿದ್ರ? ಇವಾಗ ನನಗೆ ಎಷ್ಟು ಜನ ಕೆಟ್ಟದಾಗಿ ಕಮೆಂಟ್ ಇಷ್ಟು ದಿನ ಎಲ್ಲ ಟ್ರೋಲ್ ಮಾಡ್ತಾಯಿದ್ರು. ನಾನು 1% ಸಿಟ್ಟು ಬರ್ಸ್ಕೊಂಡಿಲ್ಲ. ಆಮೇಲೆ ಇವರೆಲ್ಲ ಸಿಕ್ಕಿದ ಕಡೆ ಎಲ್ಲ, ಆಮೇಲೆ ಇವ್ರದೇ ಚಾನಲಲ್ಲಿ ನನ್ನ ಕರೆಸಿ ಒಳ್ಳೆ ರೀತಿ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೆಟ್ಟ ರೀತಿಯಲ್ಲಿ ತೋರಿಸಿದ್ರು. ಅಂದರೆ ಅವ್ರು ಏನೇನು ಸಾಕ್ಷಿ ಕೇಳಿದ್ರು ಅದೆಲ್ಲ ಲೈವ್ ಆಗಿ ವಿತ್ ಸಾಕ್ಷಿ ಕೊಟ್ಟಿದ್ದೀನಿ. ಸಾಕ್ಷಿ ಕೊಟ್ಟಿದ್ರು ಅದನ್ನು ತಿರುಚಿ, ಅಂದರೆ ಅದನ್ನು ಬೇರೆ ಥರ ಮಾಡಿ ಅವರು ಅದನ್ನು ಪೋರ್ಟ್ರೇಟ್ ಮಾಡಿದ್ರು. ಅಂದರೆ ಹಂಗೆ ಹಿಂಗೆ ಬೈಯೋ ಥರ ಎಲ್ಲ ಹಾಕಿ, ಆಮೇಲೆ ಸಾಕ್ಷಿ ಕೊಟ್ಟಿರೋದನ್ನೆಲ್ಲ ಕಟ್ ಮಾಡಿ ಇವ್ರಿಗೆ ಹೆಂಗೆ ಅನುಕೂಲ ಬೇಕು ಆ ಥರ ಯೂಟ್ಯೂಬಲ್ಲಿ ಹಾಕ್ಕೊಂಡ್ರು. ಆಮೇಲೆ ಯೂಟ್ಯೂಬ್ಗೆ ಬಂದು ಫಸ್ಟ್ ಬೋಣಿ ನಾನೇ. ಅಂದರೆ ಸುದೀಪ್ ಸರ್ದು ಮಾಡಿದ್ದೀನಿ, ಆದರೂ ನಾನು ಹಾಕಲ್ಲ, ಯಾಕಂದರೆ ಅದು ಓಡಲ್ಲ ಸುದೀಪ್ ಸರ್ದು. ಸತೀಶ್ ಅವ್ರದ್ದು ಹಾಕಿದ್ರೇ ನಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರು ಎಲ್ಲ ಹೈ ಎಂಡಾಗಿ ಓಡೋದು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಕರೆದ್ಬಿಟ್ಟು ಬೋಣಿನೇ ನಿಮ್ಮದು ಅಂದ್ಬಿಟ್ಟು ಒಂದು ಮಸಾಲ ರೆಸ್ಟೋರೆಂಟ್ ಹತ್ರ ಕರೆದ್ಬಿಟ್ಟು 4 ಜನ ಶೂಟ್ ಮಾಡ್ತಾರೆ ಸರ್. ಅವಾಗ A to Z ಅವ್ರ ಕ್ವಶನ್ಗೆ ಅಲ್ಲಲ್ಲೇ ವಿತ್ ಪ್ರೂಫ್ ಸಮೇತ ಆನ್ಸರ್ ಮಾಡಿದ್ದೀನಿ.
ಇವ್ರೇನು ಮಾಡಿದ್ದಾರೆ, ಪ್ರೂಫ್ನೆಲ್ಲ ಕಟ್ ಮಾಡಿಬಿಟ್ಟು ಇವರು ಅದನ್ನು ಆಡ್ಕೊಳ್ಳೋ ಥರ, ಯಾಕಂದರೆ ಇವ್ರ ಮೈಂಡಲ್ಲಿ ಇದ್ದಿದ್ದು ಒಳ್ಳೆ ಬುದ್ಧಿ ಅಲ್ಲ. ಅಂದರೆ ನಾನೇನೋ ಹೆಲ್ತಿಯಾಗಿ ಏನೋ ಇಂಟರ್ವ್ಯೂ ಮಾಡ್ತಾರೆ ಅಂತ ಖುಷಿಯಾಗಿ ಹೋಗಿದ್ದು. ಅಂದರೆ ಪಾಪ ಅವರು ಬೆಳೀಲಿ ನಾವು ಬೆಳೀಲಿ ಅಂತ. ಯಾಕಂದ್ರೆ ನನ್ನಿಂದ ಅವ್ರಿಗೆ 8 ಲಕ್ಷ ವ್ಯೂಸ್ ಆಗಿದೆ ಬರೀ 2 ದಿವಸ 3 ದಿವಸದಲ್ಲಿ. ಅದು 1 hour 20 minutes ವಿಡಿಯೋ ಎಲ್ಲ. ಸಬ್ಸ್ಕ್ರೈಬರು 15K ಆಗಿದೆ. ಆಮೇಲೆ ಬೋಣಿ ನಂದೇ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅವ್ರದ್ರಿಗೆ ಇರೋದ್ರಲ್ಲಿ 4 ನಂದೇ, 5ನೇದು ಒಂದು ಗುರುಜಿದ್ ಮಾಡಿದ್ದಾರೆ. ಬೋಣಿ ನಂದೇ ಮಾಡ್ತಾ ಇದ್ದಾರೆ ಅಂದರೆ ಅವ್ರು 4 ಕಡೆ ವಿಚಾರಿಸಿ ಅದನ್ನು ಹೇಳಿದ್ರು. 4 ಕಡೆ ವಿಚಾರಿಸಿ ಎಲ್ಲರನ್ನೂ ಕೇಳಿದ್ಕೆ ಸತೀಶ್ ಕ್ಯಾಡಬಾಂಬ್ಸೆ ವೈರಲ್ ಸ್ಟಾರು ಅವ್ರನ್ನೇ ಇಂಟರ್ವ್ಯೂ ಮಾಡಿದ್ರೆ ನಿಮ್ದು ಬೇಗ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗುತ್ತೆ ಅಂದ್ಬಿಟ್ಟು ನಂದೇ ಇಂಟರ್ವ್ಯೂ ಮಾಡ್ತಾರೆ. ಆದರೆ ಅದು ನನಗೆ ಇಷ್ಟ ಇರೋಂಗೆ ಮಾಡಲಿಲ್ಲ. ಅಂದರೆ ಇಷ್ಟ ಇರೋಂಗೆ ಮಾಡಿದ್ರು ಅದನ್ನು ಬೇರೆ ಥರ ಹಾಕಿದ್ರು. ಅದು ಹಾಕಿದ ಮೇಲಿಂದ ನಮ್ಮದು ಅವ್ರದ್ದು ಬಾಂಧವ್ಯ ಕೆಡಕ್ಕೆ ಸ್ಟಾರ್ಟ್ ಆಯಿತು. ಅದಾಗ್ತಿದ್ದಂಗೆ ಒಂದು ಫಂಕ್ಷನ್ಗೆ ಹೋಗಿರ್ತೀನಿ, ಮಾಗಡಿ ರೋಡಲ್ಲಿ ಯಾವುದೋ ಒಂದು ಮೂವಿ ಇದಕ್ಕೆ ಕರೆದಿರ್ತಾರೆ, ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಹರ್ಷ 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 ಅಂತ ನಾನು ಬಂದರೆ ಕೂಗ್ತಾ ಇರ್ತಾರೆ. ಅದು ನನ್ನ ಮೇಲಿರೋ ಪ್ರೀತಿಗೆ ಅವನಿಗೇನು ಅನಿಸುತ್ತೆ, ಆಡ್ಕೊತಾ ಇದ್ದಾರೆ ಅಂತ ಅನಿಸುತ್ತೆ. ಅಂದರೆ ಅವನಿಗೆ ತಲೆಯಲ್ಲಿ ಸಗಣಿ ತುಂಬಿದೆ, ಅದಕ್ಕೆ ಅವ್ರಿಗೆ ಆಡ್ಕೊಳ್ಳಂಗೆ ಅನಿಸುತ್ತೆ. ಬಿಡ್ರೋ ಎಷ್ಟು ಗೋಳಿಕಂತೀರ ಅವ್ರನ್ನ ಅಂತಾರೆ. ಅಂದರೆ ಅವ್ರಿಗೆ ತಲೆ ಇಲ್ಲ, ಅದು ಹೊಗಳ್ತಾ ಇರೋದು ಅನ್ನೋದು ಅವ್ರ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಆ ಥರ ಮನುಷ್ಯ ಎಲ್ಲೋದ್ರೂ ಜನನ ಎತ್ಕೊಡೋದು ಆ ಥರ. ಈಗ ಮೊನ್ನೆ ಯಾವುದೋ ಹಾಕಿರೋದಕ್ಕೆ ಅದನ್ನು ಜನಕ್ಕೆ ಪ್ರಚೋದನೆ ಮಾಡಿದ್ದಾರೆ. ಅಂದರೆ ಕೆಟ್ಟದಾಗಿ ಇದು ಮಾಡ್ತಾ ಇದ್ದಾರೆ, ಬಾಸಿಗೆ ಬೈದ್ಬಿಟ್ಟಿದ್ದಾರೆ, ಅವ್ರಿಗೆ ಬೈದ್ಬಿಟ್ಟು ಎಲ್ಲಿ ಹೆಸರು ಹಾಕಿದ್ದೀನಿ, ಎಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಲ್ಲಿ ಅವ್ರ ಹೆಸರು ಯೂಸ್ ಮಾಡಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಯಾವ ಸಾಂಗ್ ಯಾವನ್ ಬೇಕಾದ್ರೂ ಹಾಕೋಬೋದು, ಅವ್ರವ್ರಿಗೆ ಅಧಿಕಾರ ಇದೆ. ಅದಕ್ಕೆ ಯಾವನು ಕೇಳೋಕ್ಕೆ ರೈಟ್ಸ್ ಇಲ್ಲ. ಆ ಥರ ಇದ್ದರೆ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಬನಶಂಕರಿ ಸ್ಟೇಷನ್ಗೆ ಆಮೇಲೆ ಚೆನ್ನಮುನ್ಕೆರೆ ಅಚ್ಚುಕಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ. ಅವರೇ ಇನ್ಸ್ಪೆಕ್ಟ್ರಿಂದ ಬೈಸ್ಕೊಂಡು ಬಂದಿದ್ದಾರೆ. ಯಾಕಂದರೆ ಕೇಸೇ ರಿಜಿಸ್ಟರ್ ಆಗಿಲ್ಲ, ಸುಮ್ಮನೆ ಬ್ಯಾನರ್ ಹಿಂದೆ ನಿಂತ್ಕೊಂಡು ಸತೀಶ್ ಮೇಲೆ ಕೇಸ್ ಹಾಕಿದ್ದೀವಿ ಅಂತ ವಿಡಿಯೋಲ್ಲಿ ಮಾಡಿ ಅದೊಂದು ದೊಡ್ಡ ಅಫೆನ್ಸು ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ. ನೀವು ಹೇಳಿದ್ರಿ ಒಂದು ನನ್ನನ್ನು ಅವರು ಕರೆದ್ರು, ಸೊ ನನ್ನನ್ನು ರೋಸ್ಟ್ ಮಾಡಕ್ ಹೋದ್ರು, ನಾನು ಬೆವರಿಳಿಸ್ಬಿಟ್ಟೆ. ಹೌದು. ಸೊ ಅದಕ್ಕೆ ಟಕ್ಕರ್ ಅನ್ನೋ ರೀತಿಲಿ ಒಂದು ವಿಡಿಯೋ ಮಾಡಿದ್ದಾರೆ. ಹೌದು ಸರ್. ಇದ್ರಲ್ಲಿ ಅಲ್ಕಾಮಾತ್ ಏನಿದೆ ಸರ್? ಇದು ಯಾವ್ದ್ರದೋ ಟಾಪಿಕ್ ನಾನು ಮಾತಾಡಿರೋದು, ಅದನ್ನು ಇದಕ್ಕೆ ಹಾಕಿದ್ದಾರೆ. ಇದ್ರ ಕೆಳಗಡೆನೂ ಕಮೆಂಟ್ ಮಾಡಿದ್ದಾರೆ. ಇದು FIR ಮೆನ್ಷನ್ ಮಾಡಿದ್ದೀನಿ ಸರ್. ಇದರಲ್ಲೇ ಕೊಲೆ ಬೆದರಿಕೆನೂ ಹಾಕಿದ್ದಾರೆ ಸರ್. ಬರೀ ನಾನು ಆರ್ಟ್ ಸಿಂಬಲ್ ಕೊಟ್ಟಿದ್ದೀನಿ ಅಷ್ಟೇ. ಇದಕ್ಕೂ ಅವ್ರು ಕೆಟ್ಟದಾಗ ಹಾಕಿರೋದಕ್ಕೂ ಬೇಕಾದ್ರೆ ಚೆಕ್ ಮಾಡಿ. ನಾನು ಆರ್ಟ್ ಸಿಂಬಲ್ ಕೊಟ್ಟಿದ್ದೀನಿ, ಅದ್ರ ಕೆಳಗಡೆ ಏನು ಮೆಸೇಜ್ ಇದೆ ತೆಗಿರಿ. ಸೇಮ್ ಅದನ್ನೇ ಓಪನ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ನನ್ನ ಹಾರ್ಟ್ ಸಿಂಬಲ್ ನೋಡಿ ಮೆಸೇಜಲ್ಲಿ ಇದೆಯಾ, ಇದಕ್ಕೆ ಹೋಗಿ ಇಲ್ಲಿ ಮೆಸೇಜ್ ನೋಡಿ, ಇಲ್ಲಿ ನೋಡಿ ತೋರಿಸಿ. ಅದು ನಾನು ಆರ್ಟ್ ಸಿಂಬಲ್ ಕೊಡೋದು ತಪ್ಪಾ? ಆರ್ಟ್ ಸಿಂಬಲ್ ಕೊಟ್ಟಿದ್ದೀನಿ. ಅವ್ರು ಕೆಟ್ಟದಾಗ ಮಾತಾಡಿದ್ರು ಆರ್ಟ್ ಸಿಂಬಲ್ ಕೊಟ್ಟಿದ್ದೀನಿ, ಅದು ನನ್ನ ಒಳ್ಳೆ ಗುಣ. ಅದಕ್ಕೂ ಇವರು ರೌಡಿಸಮ್ ಥರ ಮಾತೆತ್ರ ರೌಡಿಸಮ್ ಎಲ್ಲ ಇಲ್ಲಿ ಕರ್ನಾಟಕದಲ್ಲಿ ನಡೆಯಲ್ಲ. ಅವ್ರ ಮನೇಲಿ ಇಟ್ಕೊಳ್ಳಿ. ಹಾರ್ಟ್ ಎಮೋಜಿ ಕಳಿಸೋದಲ್ಲ, ಇದು ಲಾಸ್ಟ್ ವಾರ್ನಿಂಗ್ ಅಲ್ಲ. ಹೃದಯ ಕಿತ್ತು ಪೀಸ್ ಮಾಡ್ತೀನಿ, ಆರ್ಟ್ನೇ ಪೀಸ್ ಮಾಡಿ ಸಾಯಿಸ್ತೀನಿ, ಹೊಡಿತೀನಿ, ಗುಂಡಿ ತೆಗಿತೀನಿ ಅಂತ ಹೇಳಿದ್ದಾರೆ. 506 ಎಲ್ಲ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ. ಈಗ ಸರ್, ಈಗ ಶುರುವಾಗಿದ್ದೇನು ಅಂತ ಅಂದ್ರೆ ನಿಮ್ಮ ಒಂದು ವಿಡಿಯೋಗೆ ಸುದೀಪ್ ಸರ್ ಅವರ ಒಂದು ಸಾಂಗ್ ಹಾಕಿ. ನನ್ನ ಇಷ್ಟ ಸರ್, ನನ್ನ ಇಷ್ಟ. ಓಕೆ ಸರ್, ಈಗ ಇನ್ನೊಂದು ಹೇಳ ಹೇಳಿ ಸರ್. ಈಗ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಗುರುತಿಸ್ಕೊಂಡಿದ್ರ. ಆಫ್ಟರ್ ಬಿಗ್ ಬಾಸ್ ಅಂತ ನಿಮಗೆ ಆದಂತ ಒಂದು ಫಾಲೋವರ್ಸ್ ಇದಾರೆ. ಸೊ ಅದರಲ್ಲಿ ಫ್ಯಾಮಿಲಿ ಇರ್ಬೋದು, ಮಕ್ಳಿರ್ಬೋದು, ಎಲ್ಲ ಇರ್ಬೋದು. ಬಟ್ ಆ ಒಂದು ವಿಡಿಯೋ ಎಲ್ಲೋ ಒಂದ್ ಕಡೆ ಕೆಲವರಿಗೆ ಒಂದ್ ಚೂರ್ ಸ್ವಲ್ಪ ಅವ್ರು ಕಟ್ಕೊಂಡು ಸ್ಲಮ್ ಅವ್ರು ಕಟ್ಕೊಂಡು ನನಗೇನಾಗಬೇಕು ಸರ್? ಕೆಲವರು ಹಾಕಿರೋರು ಸ್ಲಮ್ ಅವರು, ಯಾರು ಅಫಿಷಿಯಲ್ಸ್ ಹಾಕಿದಾರ ಸರ್? ಅಲ್ಲಿ ಯಾರು ಅಫಿಷಿಯಲ್ ಎಲ್ಲ ಹೊಗಳಿದ್ದಾರೆ ಸರ್ ನನ್ನ. ಅವ್ರ ಇಷ್ಟ, ಅವ್ರ ಸಾಂಗು ಅವ್ರ ಇಷ್ಟ ಬಂದಿದ್ದು ಹಾಕೊಳ್ತಾರ. ಇನ್ಸ್ಟಾಗ್ರಾಮ್ ಬಿಟ್ಟು ನಾನು ವಿಡಿಯೋದ ಹೇಳ್ತಾ ಇದ್ದೀನಿ. ವಿಡಿಯೋ ನನ್ನ ಇಷ್ಟ ಸರ್. ನಾನು ಹುಚ್ಚೋಯ್ದ್ರು ಈಗ ನ್ಯೂಸ್ ಆಯ್ತಾ ಸರ್? ನಾನು ಹೇಳ್ದಂಗೆ ಆಯ್ತಾ ಸರ್? ಅಂದ್ರೆ ಬೇರೆಯವರು ಒಂದ್ ನಿಮಿಷ, ಕೆಲವ್ರಲ್ಲ ಸರ್, ಒಂದ್ ನಿಮಿಷ ನಾನು ಹೇಳೋದು ಫುಲ್ ಕೇಳಿ. ಕೆಲವೊಂದು ಏನಾಗುತ್ತೆ ಅಂದ್ರೆ ಕೆಲವೊಂದು ಆ ಮಾತಿಗೋಸ್ಕರ ನಾನು ಏನೇ ಮಾಡಿದ್ರು ಸರ್, ಈಗ ನಂಬರ್ 2 ಮಾಡಿ ನ್ಯೂಸ್ ಮಾಡ್ತೀನಿ ಸರ್. ಇದು ನನ್ನ ಕೆಪಾಸಿಟಿ, ನನ್ನ ಇಷ್ಟ, ನನ್ನ ವೈಯಕ್ತಿಕ. ಏನ್ ಮಾಡ್ತಾರೆ ಸರ್? ಓಕೆ, ನನ್ನ ಇಷ್ಟ. ಕೆಲವರೆಲ್ಲ ಏನ್ ಗೊತ್ತಾ, ಅದೊಂದು ಮಾತಿಗೆ ಹೇಳಿರ್ತಾರೆ, ಮಾತಿಗಲ್ಲ ಸರ್. ನಾನು ಮಾಡೇ ತೋರಿಸಿದ್ರೆ ನಾನು ಏನ್ ಹೇಳಿದ್ರು ಮಾಡ್ತೀನಿ ಸರ್. ಮಗನ್ನೇ ಇಂಡಿಯಾಗೆ ನಂಬರ್ 2 ಮಾಡ್ತೀನಿ ಅಂತ ಹೇಳಿದೀನಿ ಸರ್. ಇವಾಗ ನೋಡಿ, ಆ ಡೈರೆಕ್ಟರ್ ಬಂದಿದ್ದಾರೆ, ಎಷ್ಟು high-end ಡೈರೆಕ್ಟರ್ ಬಂದಿದ್ದಾರೆ. ನಾನು ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತೀನಿ ಸರ್. ಅದು ನನ್ನ ಇಷ್ಟ. ನನ್ನಿಂದ ಯಾರಿಗೆ ಹರ್ಟ್ ಆಗ್ತಿದೆ, ಯಾರಿಗೆ ಲಾಸ್ ಆಗ್ತಾ ಇದೆ, ಇವಾಗ ಯಾರಿಗೆ ಲಾಸ್ ಆಯ್ತು ಒಂಚೂರು ತೋರಿಸಿ ಸರ್. ನನ್ನಿಂದ ಯಾರಿಗೆ ಲಾಸ್ ಆಯ್ತು? ನೀವ್ ಏನಂತೀರಾ ಅದು ಯಾವತ್ತು ಸುಳ್ಳಾಗಿರಲ್ಲ. ನಾನು ಯಾರಿಗೂ ಹರ್ಟ್ ಮಾಡಿರಲ್ಲ, ನನ್ನಿಂದ ಯಾರಿಗೂ ಲಾಸ್ ಆಗಿರಲ್ಲ. ಅವ್ರ ಅಪ್ಪನ ದುಡ್ಡಲ್ಲಿ ನಾನು ತಿಂದಿರಲ್ಲ. ನನ್ನ ಶೋಕಿ, ನನ್ನ ಇಷ್ಟ. ನಾನು ಉಚ್ಚಾರ ಹೋಯ್ತೀನಿ, ನಂಬರ್ 2 ಮಾಡ್ತೀನಿ. ಅದು ಕಟ್ಕೊಂಡು ಅವ್ರಿಗೇನು ಒಟ್ನಲ್ಲಿ ಅದು ಸಾಂಗ್ ಹಾಕ್ಬಾರ್ದಿತ್ತು, ಬೇರೆ ಯಾವ್ದಾರ ಹಾಕೊಳ್ಳಿ. ಬೇರೆಯವ್ರು ಹಾಕಿದ್ರೆ ಅವ್ರು ಬರೋರಲ್ಲ ಸರ್. ಆ ಥರ ಫಾಲ್ಟ್ ಆಗಿದ್ರೆ ಈಗ ಬೇರೆಯವ್ರದ್ದು ಅವರು ಮನುಷ್ಯರೇ ತಾನೇ. ಇವ್ರಿಗೇನು ತಲೆ ಮೇಲೆ 2 ಕೊಂಬಿದ್ಯಾ ಈ ಆಡೋರ್ಗೆ?
ನೀವು ತಲೆ ಮೇಲೆ 2 ಕೊಂಬಿದ್ಯಾ? ಇಂಟೆನ್ಷನಲಿ ಹಾಕಿದ್ದ ಇಂಟೆನ್ಷನ್ ಅಲ್ಲ ಸರ್, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹಾಕಿದ್ದು ಸರ್. ಇವ್ರು ಅದನ್ನ ಇಂಟೆನ್ಷನಲಿ ಸ್ಟಾರ್ಟ್ ಮಾಡಿದ್ದು ಇವರು, ಕಮೆಂಟ್ ಬಿಟ್ಬಿಟ್ಟು ಪ್ರಚೋದನೆ ಮಾಡಿದ್ದು ಇವರು. ಓಕೆ ಓಕೆ ನನ್ಗೇನ್ ಗೊತ್ತಿತ್ತು ಈ ತರ ಆಯ್ತದೆ ಅಂತ. ಅದು 5 ನಿಮಿಷಕ್ಕೇನೆ ಇವ್ರು ಎತ್ಕೊಟ್ಟಿದ್ದು. ಆಮೇಲೆ ಇವ್ರು ದೊಡ್ಡ ತರ ಏನೋ ತಲೆ ಮೇಲೆ ಕೊಂಬಿದ್ದಂಗ ಅಂತ ರೌಡಿಸಮ್ ತರ ಆಡ್ಬಿಟ್ರೆ ನಾವು ಬಿಟ್ಬಿಡ್ತೀರಾ ಸರ್? ಅವ್ರು 1 ಲಕ್ಷ ಜನ ಬರ್ಲಿ ಸರ್, ನಾನು ಒಬ್ನೇ ಫೈಟ್ರು. ಅವ್ರು 1 ಲಕ್ಷ ಜನ ಬರ್ಲಿ, ಎಲ್ಲೋಯ್ತಾರ ಹೋಗ್ಲಿ, ನಾನು ಒಬ್ನೇ ಸಾಕು ಸರ್ ಅವ್ರಿಗೆ. ಸರ್ ಯಾರ್ಯಾರು ಫೋನ್ ಮಾಡಿದ್ರು, ಯಾರ್ಯಾರು ಮೆಸೇಜ್ ಮಾಡಿದ್ರು, ಏನೇನೆಲ್ಲ? ಯಾರು ಇಬ್ರು ಬಿಗ್ ಬಾಸ್ ಅವರು ಮಾಡಿದ್ರು ಸರ್, ಹೆಸರು ಹೇಳಲ್ಲ, ಇಬ್ರು ಬಿಗ್ ಬಾಸ್ ಅವರು ಮಾಡಿದ್ರು. ಅವ್ರದ್ದೆಲ್ಲ ಕಾಲ್ ರೆಕಾರ್ಡು, ಅವ್ರದ್ದು ಸ್ಕ್ರೀನ್ ರೆಕಾರ್ಡು ಎಲ್ಲ ಮಾಡಿ, ಅವ್ರು ಎಲ್ಲೆಲ್ಲಿ ಕಮೆಂಟ್ ಹಾಕಿದ್ರು ಆ ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡಿ FIR ನೆನ್ನೆನೇ ಆಗೋಯ್ತು ಸರ್. ಸೊ ಏನ್ ಸರ್ ವಾಟ್ ನೆಕ್ಸ್ಟ್? ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲ, ಈಗ ಅರೆಸ್ಟ್ ಆಗ್ತಾರೆ ಸರ್, ಇನ್ನು 2-3 ದಿನ, 1 ವಾರದೊಳಗೆ ಅರೆಸ್ಟ್ ಆಗ್ತಾರೆ. ಅಂದರೆ ಅರೆಸ್ಟ್ ಆದಮೇಲೆ ಬೇಲ್ ತೊಗೊಳ್ತಾರೆ, ಆಮೇಲೆ ಕೋರ್ಟಲ್ಲಿ ಕೇಸ್ ನಡೆಯುತ್ತೆ. ಅದಾದಮೇಲೆ ಅಲ್ಲಿಂದ ವರ್ಷಾನ್ಗಟ್ಲೆ ಎಳಿಯುತ್ತೆ. ಎಲ್ಲ ಮುಗಿದ ಅಷ್ಟೊತ್ತಿಗೆ ಮಾನನಷ್ಟ ಮೊಕದ್ದಮೆನೂ ಆಗ್ತಾ ಇದೀನಿ ಸರ್. ಇವಾಗ ಬಿಗ್ ಬಾಸ್ ಫೇಮ್ ಅನ್ನ ಅವರು ಪಡ್ಕೊಂಡಿದ್ದಾರೆ, ನೀವು ಪಡ್ಕೊಂಡಿದ್ದೀರಾ. ಸೊ ಒಂದ್ ರೀತಿಯಲ್ಲಿ ಆ ಒಂದು ದೊಡ್ಡ ಮನೆಯಿಂದ ಬಂದ್ಮೇಲೆ ನಿಮ್ಮದೇ ಆದಂತ ಒಂದಷ್ಟು ವೇನಲ್ಲಿ ನಿಮ್ಮ ಒಂದಷ್ಟು ಕೆಲಸಗಳನ್ನ ಮಾಡ್ಕೋಬೇಕು ಸರ್. ಅವರು 2 ಸಲ ಬಿಗ್ ಬಾಸ್ಗೆ ಹೋದ್ರು ಸರ್. ನಂತರ 1% ಹೆಸರು ಮಾಡಿದಾರ ಸರ್, 1% ಹೆಸರು ಮಾಡಿದಾರ ಸರ್. ಓಕೆ. ನಾನು ಮುಂಚೆ ಇಂಟರ್ನ್ಯಾಷನಲ್ಲು, ಬಿಗ್ ಬಾಸ್ ಓನ್ಲಿ ಕರ್ನಾಟಕ. ನನಗೆ ಬಿಗ್ ಬಾಸ್ ದೊಡ್ಡದೇ ಅಲ್ವೇ ಇಲ್ಲ, ಅವ್ರಿಗೆ ದೊಡ್ಡದು. ಅವ್ರು ಅದೇ ಹೆಸರು ಇಟ್ಕೊಂಡು ಬದುಕ್ತಾ ಇದಾರೆ. ನಾನು ಇನ್ನೂ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಬದುಕ್ತಾ ಇರೋದು, ಡಾಗ್ ಬ್ರೀಡರ್ ಅಂತಾನೆ ಬದುಕ್ತಾ ಇರೋದು. ಎಲ್ಲೂ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಅಂತ ನಾನು ಎಲ್ಲೂ ನಂದು ಇನ್ವಿಟೇಷನ್ ಯಾವ್ದ್ರಲ್ಲಾರ ಬರ್ಸಿರೋದು ತೋರಿಸಿ. ಎಲ್ಲಾದ್ರಲ್ಲೂ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ. ನಂಗೆ ಬಿಗ್ ಬಾಸ್ ಅಡ್ರೆಸ್ಗೆ ಇಲ್ಲ, ನಂಗೆ ನೆಸಿಟಿನೂ ಇಲ್ಲ. ಅರ್ಥ ಆಯ್ತಾ? ನಾನು ಏನಿದ್ರು ಇಂಟರ್ನ್ಯಾಷನಲ್, ನನ್ಗೆ ಓನ್ಲಿ ಕರ್ನಾಟಕ ಆಗಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಆಫ್ಟರ್ ಬಿಗ್ ಬಾಸ್ ಅಂತ ಅಂದ್ಮೇಲೆ ನಿಮ್ಮನ್ನ ಎಲ್ಲರೂ ಕರೆಯೋ ಸಂಖ್ಯೆ ಜಾಸ್ತಿ ಆಯ್ತು ಅಂತ? ಏನಿಲ್ಲ ಸರ್, ಎಲ್ಲ ಹೆಸರಾಳಾಗುತ್ತೆ ಸರ್, ಹೆಸರಾಳಾಗುತ್ತೆ ಸರ್. ಮರ್ಯಾದೆ ಕಡಿಮೆ ಆಯ್ತು ಸರ್. ಹೌದಾ? ಹಾ. ಆದ್ರೆ ಇದಕ್ಕಿಂತ ಮುಂಚೆ ಇದ್ದಿದ್ದು ಇವಾಗ ಜಾಸ್ತಿ ಇಲ್ಲ ಸರ್. ಮುಂಚೆ 2.5 ಲಕ್ಷ ಕೊಡ್ತಾ ಇದ್ರು ಸರ್. ಈಗ 1 ಲಕ್ಷ ಅಂದ್ರೆ 30,000 ರೂಪಾಯಿ ಕೇಳ್ತಾರೆ ಸರ್. ಓಕೆ. ಇದು 3rd ಕ್ಲಾಸ್ ಇದು. ಅಂದ್ರೆ ಇದ್ರ ಬಿಗ್ ಬಾಸ್ ಹೋಗಿ ಸುಳ್ಳು ಸರ್, ಏನು ಇಲ್ಲ. ಇವಾಗಲೇ ವ್ಯಾಲ್ಯೂ ಡೌನು ಕಡಿಮೆ. ಅದಕ್ಕಿಂತ ಮುಂಚೆ ಕರೆಕ್ಟಾಗಿ 2.5 ಲಕ್ಷ ಕೊಡೋರು ಸರ್. ಇವಾಗ ಕ್ರೇಜ್ ಕಮ್ಮಿ ಆಗಿದೆ. ಕ್ರೇಜ್ ಅಲ್ಲ, ದುಡ್ಡು ಕೊಡಲ್ಲ ಸರ್, ಇದಕ್ಕೆ ವ್ಯಾಲ್ಯೂ ಕಡಿಮೆ ಅಂತ ಹೇಳ್ತಾ ಇದ್ದೀನಿ. ಒಟ್ನಲ್ಲಿ ಬಿಗ್ ಬಾಸ್ ಇಂದ ಹೋಗಿ ಬಂದ್ಮೇಲೆ ಎಲ್ಲೇ ಹೋದ್ರು ಒಂದು ಓಪನಿಂಗಿಗೆ ಯಾರೇ ಬಂದ್ರು ಒಂದಷ್ಟು ಇಷ್ಟ ತಗೋತಾರೆ ಅಂತ ಒಂದಷ್ಟು ಮಾತುಗಳಿದೆ ಫಸ್ಟ್ ಸರ್. ಇದೆ ಸರ್, ಆದರೆ ಆ ಅಮೌಂಟ್ 2.5 ಲಕ್ಷ ಕೊಡಲ್ವಲ್ಲ, ಕಮ್ಮಿ ಕೊಡ್ತಾರೆ ಸರ್. ಇವರೆಲ್ಲ 30,000 ಸಾವಿರಕ್ಕೆ ಹೋಗಿ ರೂಢಿ ಮಾಡ್ಬಿಟ್ಟವ್ರು. ಈ ವಿನ್ನರ್ ಆಗ್ಬೋದು ಎಲ್ಲಾರು ಅದೇ ರೇಟೇ ಕೇಳ್ತಾರೆ. ನಾವು ಅದಕ್ಕೆ ಹೋಗೋದೇ ಇಲ್ಲ. ನಮ್ಗೆ 2.5 ಲಕ್ಷ ಕೊಟ್ರೆ ಹೋಗೋದು. ಫಿಕ್ಸ್ಡಾ? ಫಿಕ್ಸ್. ನಂದು ಈ ಮುಂಚೆ ಎಷ್ಟಿತ್ತು? 2.5 ಲಕ್ಷನೇ ಇತ್ತು. ಅಲ್ಲಿಂದ 10 ಲಕ್ಷದವರೆಗೂ ಇತ್ತು. 2.5 ಇವಾಗ್ಲೂ ಅಷ್ಟೇ ಸರ್. ಕಮ್ಮಿ ಅಂದ್ರೆ 2.5 ಲಕ್ಷ, ಕಡಿಮೆ ಅಂದ್ರೆ 2.5 ಲಕ್ಷ. ಅಲ್ಲಿಂದ ಆಂಧ್ರ ಎಲ್ಲ ಹೋದ್ರೆ 10 ಲಕ್ಷದವರೆಗೂ ಚಾರ್ಜ್ ಮಾಡಿ. ಓಕೆ ಓಕೆ ಸರ್. ಈಗ ಹೇಳಿದ್ರಲ್ಲ ಒಂದೊಂದಷ್ಟು ಆಗಿದೆ ಅಂತ, ಆಮೇಲೆ ನಿಮ್ಮ ಸ್ನೇಹಿತರ ಮನೆಗೂ ಕೂಡ ಹೋಗಿದ್ರು ಅಂತ ಕೂಡ ಈಗ ಇನ್ನೊಂದು, ನನಗೆ ಯಾರ್ಯಾರು ಕಮೆಂಟ್ ಮಾಡ್ತಿದ್ರು, ನಂದು ಟ್ರೋಲ್ ಮಾಡ್ತಾ ಇದ್ರು, ಅದು ಒಳ್ಳೆ ರೀತಿಲಿ. ಆಮೇಲೆ ನನಗೆ ಯಾರ್ಯಾರು ಫ್ಯಾನ್ಗಳಿದ್ರು, ಅದು ಲೇಡೀಸ್ ಫ್ಯಾನ್ಸ್ ಆಗಿರ್ಬೋದು, ಜೆಂಟ್ಸ್ ಫ್ಯಾನ್ಸ್ ಆಗಿರ್ಬೋದು. ಲೇಡೀಸ್ ಫ್ಯಾನ್ಸ್ಗೆ ಫ್ಲರ್ಟ್ ಮಾಡಿದ್ದಾರೆ, ಫ್ಲರ್ಟ್ ಮೆಸೇಜಸ್ ಮಾಡಿದ್ದಾರೆ 5 ವರ್ಷದಿಂದ. ಆಮೇಲೆ ಅವ್ರನ್ನ UB ಸಿಟಿಗೆಲ್ಲ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. UB ಸಿಟಿಗೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ ತುಂಬ ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ಸತೀಶ್ ಯಾಕೆ ನೀನು ವಿಡಿಯೋ ಮಾಡ್ತೀಯಾ, ಸತೀಶ್ ಯಾಕೆ ನೀನು ಅವನ್ನ ಬೆಳೆಸ್ತಾ ಇದೆಯಾ, ಅವನು ಹಾಕ್ಬಾರ್ದು ನೀವು ರೀಲು ಅಂತ ಪ್ರೆಷರ್ ಹಾಕಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದಾರೆ, ನಾನು ಸತೀಶ್ ಫ್ಯಾನು, ಅವರಿಂದನೇ ನಂಗೆ ಫಾಲೋವರ್ಸು ಜಾಸ್ತಿ ಆಗಿರೋದು, ನನಗೆ ರೆಕಗ್ನೈಸೇಷನ್ ಸಿಕ್ಕಿದ್ದೆ ಅವರಿಂದ. ಮತ್ತು ಅದಕ್ಕಿಂತ ಮುಂಚೆ ತಮಿಳ್ ಆ್ಯಕ್ಟರ್ಸ್ದೆಲ್ಲ ಮಾಡ್ತಾಯಿದ್ರು, ಯಾರೂ ನಮ್ದು ಇದು ಮಾಡಿರಲಿಲ್ಲ. ಅವ್ರದ್ದು ಮಾಡಿದ್ಮೇಲೆ ನಾನು ಒಂದು ಫೇಮ್ ಬಂದಿರೋದು ಅವ್ರಿಗೆ ಅಂತ. ಆಮೇಲೆ ಮಿಡಲ್ ಫಿಂಗರ್ ಎಲ್ಲ ತೋರಿಸಿ ಥರ ಅವ್ರಿಗೆ ಬೈದು ಅವ್ರನ್ನ ಬ್ಲಾಕ್ ಮಾಡಿದ್ದಾರೆ. ಲೇಡಿಗೆ ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಇವರು ಫ್ಲರ್ಟ್ ಮಾಡಕ್ ಟ್ರೈ ಮಾಡಿದ್ದಾರೆ, ಆದ್ರೆ ಅವ್ರು ಎಲ್ಲ ಬೈದ್ಬಿಟ್ಟು ಮಿಡಲ್ ಫಿಂಗರ್ ಗೊತ್ತಾ ಅಂತ ಕೇಳಿದ್ದಾರೆ. ಆಮೇಲೆ ಬ್ಲಾಕ್ ಮಾಡಿದ್ದಾರೆ. ಅಂದ್ರೆ ಅವನು ಲೋಫರ್ ಫ್ಲರ್ಟ್. ಇನ್ಸ್ಟಾಗ್ರಾಮ್ ಅಲ್ಲ, ಲೈನ್ ನೋಡಿ ಹಂಗೆ ಸರ್, ಲೈನ್ ನೋಡಿ ಹಂಗೆ. ಫ್ಲರ್ಟ್ ಅಂದ್ರೆ ಇನ್ನೇನು, ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲೇ ಕಾಲು, ಅದರಲ್ಲೇ ಇದು, ಅದರಲ್ಲೇ ಮೆಸೇಜು. ಅಂದ್ರೆ ಯಾರು ಇವಾಗ ನೀವು ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅವರ ಅನ್ಕೊಳ್ಳಿ, ಸುಮ್ಮನೆ ಯಾಕೆ, ಅದೇ ಇನ್ನೊಂದು ಕೇಸ್ ಆಗ್ತಾ ಇದೆ, ಅವಾಗ ಅವರೇ ಹಾಕ್ತಾರೆ, ಎಲ್ಲ ಫುಲ್ ಹಿಸ್ಟ್ರಿ ಹಾಕ್ತಾರೆ. ಇಲ್ಲ ಅಷ್ಟ್ರೊಳಗಡೆ ಇರೋರೇನೆ ಮಾತಾಡ್ತಾ ಇರೋದು. ನಾನು ಬೇರೆಯವ್ರದ್ದು ಎಕ್ಸ್ಟ್ರಾ ಮಾತಾಡ್ತಾ ಇಲ್ಲ. ಅದು ಬಿಟ್ಟು ನನ್ಗೆ ಯಾರ್ಯಾರು ನನ್ನ ಜೊತೆ ಓಡಾಡ್ತಾರೆ ಅವ್ರ ಮನೆಗೆ ಹೋಗಿ ಅವ್ರ ಕಾರ್ ಫೋಟೋ, ಅವ್ರ ಫೋನ್ ಎತ್ತಲಿಲ್ಲ ಅಂದ್ಬಿಟ್ಟು ಅವ್ರ ಕಾರ್ ಫೋಟೋ ಹೊಡೆದ್ಬಿಟ್ಟು, ಮನೆ ಆಚೆ ಇದ್ದೀನಿ ಬರಲಿಲ್ಲ ಅಂದರೆ ನಾನೇ ಮನೆ ಒಳಗೆ ನುಗ್ಗಬೇಕಾಗತ್ತೆ ಅಂತ ಅವ್ರಿಗೂ ಎದುರಿಸಿದ್ದಾರೆ. ಮನೆ ಹತ್ರ ರೌಡಿಗಳನ್ನ ಕರ್ಕೊಂಡೋಗಿ ಅವ್ರು ಬಂದು ಅವ್ರ ಏರಿಯಲ್ಲಿ NCR ಆಗಿದೆ. ಅಂದರೆ ಅದು ಕೋರ್ಟಿಗೆ ಬಂದು FIR ಆಗಬೇಕು. 2 ಕೇಸ್ ಆಗಿದೆ ಸರ್ ಇವತ್ತು, ಬರೀ 2 ದಿನ ಗ್ಯಾಪಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರದ್ದು NCR ಆಗಿದೆ, ನಂದು ಇಮಿಡಿಯೇಟ್ NCR ಮಾಡಿಸಿ ಮಾರನೇ ದಿವಸನೇ FIR ಆಗೋಗಿದೆ.
ಈಗ ನಾಳೆ ದಿನ ಮತ್ತೆ ಬನ್ನಿ ಸ್ವಲ್ಪ ತಪ್ಪಾಯ್ತು ವಿಡ್ರಾ ಮಾಡ್ಕೊಳ್ಳೋಣ ಅದಕ್ಕೆ ಮೆಸೇಜ್ ಮಾಡಿಬಿಟ್ರು ಸರ್. ನೆನ್ನೆನೇ FIR ಆಗಿ ಅರ್ಧ ಗಂಟೆಗೆ ಮೆಸೇಜ್ ಬಂತು ಸರ್. ಅದರಲ್ಲಿ ಇನ್ನೊಬ್ರು ಇದಾರಲ್ಲ, ಅವ್ರು ಮೆಸೇಜ್ ಮಾಡಿದ್ರು. ಅದು ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ನಾನು ಅಷ್ಟು ಬಕ್ರ ಅಲ್ಲ, ಅಷ್ಟು ಬೇಗ ಡಿಲೀಟ್ ಮಾಡಿದ್ದಾರೆ, ಅಷ್ಟು ಬೇಗ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ಏನಿದೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಕಾಂಪ್ರಮೈಸ್ ಥರ ಮೆಸೇಜ್ ಮಾಡಿದ್ದಾರೆ. ನಾವೇನಂದರೆ ಯಾರ ತಂಟೆಗೂ ಹೋಗಲ್ಲ, ನಮ್ದಾಯ್ತು ನಮ್ಮ ಪಾಡ ಆಯಿತು, ಯಾರು ಬೈದ್ರು ಬೈಸ್ಕೊಳ್ತೀನಿ, ಅದು ಮಿತಿ ಮೀರೋವರೆಗೂ ತಡ್ಕೊಳ್ತೀನಿ. ಮಿತಿ ಮೀರಿದ ಮೇಲೆ ನನಗೇನಾರು ಇಷ್ಟು ಸ್ಕ್ರ್ಯಾಚ್ ಮಾಡಿದ್ರೆ ನಾನು ಅವ್ರನ್ನ ತಿಮಿಂಗ್ಳ ಥರ ನುಂಗ್ಕೊಳ್ಳೋವರೆಗೂ ಬಿಡಲ್ಲ. ಅದು ಲೀಗಲ್ ಆಗಿ, ಇಲ್ಲೀಗಲ್ ಆಗಲ್ಲ. ಅವ್ರ ಥರ ರೌಡಿಸಮ್ ಮಾಡೋಕ್ಕೂ ಬರಲ್ಲ, ಬಕೆಟ್ ಹಿಡಿಯೋಕ್ಕೂ ಬರಲ್ಲ. ಹೋಗಿ ಸಿಗರೇಟ್ ತಗೊಂಬ, ಕಾಫಿ ತಗೊಂಬ, ಕಬಾಬ್ ತಗೊಂಬ, ಸೋಡಾ ತಗೊಂಬ ಅಂತ ನಮ್ಮನ್ನ ಯಾರು ಯೂಸ್ ಮಾಡ್ಕೊಳಕ್ಕಾಗಲ್ಲ. ನಾವೇನಿದ್ರು ಬಾಸ್. ಬೇರೆಯವ್ರಿಗೆ ಅವ್ರಿಗೇನು ತಲೆ ಮೇಲೆ ಕೊಂಬಿರಲ್ಲ. ಅವ್ರಿಗಿಂತ ಅಪ್ಪ ನಾನು, ಅವ್ರಿಗಿಂತ ವರ್ಲ್ಡ್ ಫೇಮಸ್ ನಾನು. ಅವರು ಸೆಲೆಬ್ರಿಟಿ ಇರೋದು ಅವ್ರ ಫೀಲ್ಡಲ್ಲಿ, ಆದರೆ ಓನ್ಲಿ ಕರ್ನಾಟಕ ಅವರು. ನಾನು ಬಂದು ಇಂಟರ್ನ್ಯಾಷನಲ್ಲು. ಅವ್ರಿಗಿಂತ ಹಂಗಾರೆ ಅವ್ರಿಗೆ 2 ಕೊಂಬಿದೆ ಅಂದರೆ ನನಗೆ 10 ಕೊಂಬಿದೆ. ಹಂಗಾರೆ ನಾನು ಯಾರ ತಂಟೆಗೂ ಹೋಗಲ್ಲ, ಯಾರ ಬಗ್ಗೆ ಬ್ಯಾಡ್ ಮಾತಾಡಲ್ಲ. ನನ್ನ ಇಷ್ಟ, ನನ್ನ ಶೋಕಿ ಮಾಡ್ಕೊತಾ ಇದ್ದೀನಿ. ಇವ್ರು ಅದನ್ನೇ ಪ್ರಚೋದನೆ ಮಾಡಿ ಕೆಟ್ಟದಾಗ ತೋರಿಸೋರು ನಾನೇನು ಮಾಡೋಕ್ಕೆ ಕಾಂಪ್ರಮೈಸ್ ಆಗಿ ರೆಡಿ ಇಲ್ಲ. ಸತ್ರು ಇಲ್ಲ ಸರ್. ನಮ್ದು ಬಾಳೆ ಲೈಫೇ ನಮ್ಮ ವಂಶದಲ್ಲಿ ಹೇಳ್ಕೊಟ್ಟೇ ಇಲ್ಲ ಸರ್. ಓಕೆ, ಮತ್ತೆ ಇದರಲ್ಲೂ ಹೋರಾಡ್ತೀರಾ ಈಗ? ಎಲ್ಲರೂ ಓಡಾಡ್ತೀನಿ. ಇದಕ್ಕಿಂತ ದೊಡ್ಡವ್ರು ಬಂದ್ರು ಅವ್ರ ಮೇಲೂ ಕೇಸ್ ಹಾಕ್ಬಿಟ್ಟು ಅದಕ್ಕೂ ಹೋರಾಡ್ತೀನಿ ಸರ್. ಓಕೆ, ಅದಕ್ಕೂ ಹೋರಾಡ್ತೀನಿ ಸರ್. ಓಕೆ. ಸೊ ನೆಕ್ಸ್ಟ್ ಆಮೇಲೆ ಸಿಂಗಲ್ ಮ್ಯಾನ್, ಅದು ಹೇಳಕ್ ಇಷ್ಟಪಟ್ಬಿಟ್ಟು ಸಿಂಗಲ್ ಮ್ಯಾನ್ ಸರ್. ನಾನು ಯಾರು ಇನ್ಫ್ಲೂಯೆನ್ಸ್ ಮಾಡೋದು, ಯಾರು ಸಪೋರ್ಟು ತಗೊಳ್ಳಲ್ಲ. ನಾನು ಒಬ್ಬನೇ ಸರ್ ಫೈಟ್ ಮಾಡ್ತೀನಿ. ಯಾರೇ ಎಷ್ಟು ದೊಡ್ಡವ್ರು ಬರಲಿ ಸರ್, ಓಕೆ, ಅಲ್ಲಿವರೆಗೂ ಬರಲಿ ಸರ್, ನಾನು ಒಬ್ಬನೇ ಫೈಟ್ ಮಾಡ್ತೀನಿ. ಇವಾಗ ಈ ಒಂದು ಸಾಂಗ್ ಹಾಕಿದ್ದಕ್ಕೆ ಇಲ್ಲಿವರೆಗೆ ಬಂದಿದ್ದೀರಾ. ಹಾ. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಪೋಸ್ಟ್ ಹಾಕ್ಬೇಕು ಅಂತಂದ್ರೆ ಸಾಂಗ್ ಯೋಚನೆ ಮಾಡ್ತೀರಾ? ಇಲ್ಲಪ್ಪ, ಸತ್ರು ಯೋಚನೆ ಮಾಡೋದು ನನ್ನ ಇಷ್ಟ ಸರ್. ನಾನು ಯಾರಿಗೂ ಹರ್ಟ್ ಮಾಡ್ತಾ ಇಲ್ಲ ಸರ್, ತೊಂದರೆ ಮಾಡ್ತಾ ಇಲ್ಲ ಸರ್. Okay. ಅದ್ರಲ್ಲಿ ಏನ್ ಕೆಟ್ಟದಿದೆ ಕೆಳಗೆ ಮೇಲೆ ಎಲ್ಲಿ ತೋರಿಸಿ ಸಾಂಗ್ ಹಾಕ್ಬೇಕು ಸರ್. ಅಂತ ಏನಾದ್ರು? ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ, ಅವರು 10 ವರ್ಷದಿಂದ ನಾನು ನಾಯಿ ತರಿಸ್ದೆ ಸರ್. ಆವಾಗ ಕೆಳಗಡೆ ಪೋಸ್ಟಲ್ಲಿ ಅವ್ರು ಹಿಂಗೆ ಅಂತ ಹಿಂಗೆ ಫೋರ್ಸ್ ಕೊಟ್ಟಿದ್ದಾರೆ ನಂದಕ್ಕೆ. ನಾನು ಅವತ್ತೇ ಅವ್ರ ಮೇಲೆ ಕೇಸ್ ಹಾಕ್ಬೋದಿತ್ತಲ್ಲ. ನಿಮ್ಗೆ ಅರ್ಥ ಆಗ್ತಿದೆ? ಅವ್ರ ಫೋಟೋ ಯೂಸ್ ಮಾಡ್ಕೊಂಡು ಹಿಂಗೆ ಹಾಕಿದ್ದಾರೆ. Okay. ಯಾರಪ್ಪ ಇವನು 10 ಕೋಟಿ ನಾಯಿ ತಗೊಬಂದವನು ಅಂತ. ನಾನು ಅದನ್ನು ಅಪಮಾನ ಥರ ನಾನು ಕೇಸ್ ಹಾಕ್ಬೋದಿತ್ತಲ್ಲ. 10 ವರ್ಷದಿಂದ ಇದೆ ಕತೆ. Correct, correct. ನಿಮ್ಗೆ ಅರ್ಥ ಆಗ್ತಿದೆಯಾ? ಅದರಲ್ಲಿ ಏನು ತಪ್ಪಿದೆ? ಅವ್ರವ್ರ ಶೋಕಿ, ಅವ್ರವ್ರ ಇಷ್ಟ Okay. ಸರ್. ಈಗ ಬಂದು ಖುದ್ದಾಗ ಅವ್ರ ಮನೆಗೆ ಬಂದು ಎದುರಿಸಿದ್ದೀನಿ. ಇವಾಗ ಮಾಡಿದಾನಲ್ಲ ಇವ್ನು ತರಲೆ ಕೆಲಸ, ಎಲ್ಲರ ಮನೆಗೆ ಹೋಗಿ ಅಟ್ಯಾಕ್ ಮಾಡೋದು, ಲೇಡೀಸ್ಗೆಲ್ಲ ಫ್ಲರ್ಟ್ ಮಾಡೋದು, ಆ ಥರ ನಾವು ಮಾಡಿದೀವ? ಸೊ ಇವಾಗ ನೀವು ಏನ ಈಗ ಅದಾದ್ಮೇಲೆ ಏನೋ ಒಂದು ಫೋನ್ ಕಾಲ್ ಅವ್ರ ಕಡೆಯಿಂದ ಏನಾದ್ರು ಬಂದಿದ್ದೇನಾದ್ರು ಇದೆಯಾ? ನೀವು ರಿಸೀವ್ ಮಾಡದಿರೋದು ಏನಾದ್ರು ಇದೆಯಾ? ನಾನು ಯಾಕೆ ಎತ್ತಬೇಕು ಸರ್? ಈಗ ಒಬ್ಬ ಕೊಚ್ಚೆ ಅಂತ ಗೊತ್ತಾದ್ಮೇಲೆ ನಾವು ಯಾಕೆ ಎತ್ತಬೇಕು ಅಂದ್ರೆ ಸರ್? ಇದಾದ್ಮೇಲೆ ಫೋನ್ ಮಾಡಿದ್ರಾ? ಮಾಡ್ತಾನೆ ಇದ್ರು ಸರ್. ಅದೆಲ್ಲ ನಂಗೆ ಪ್ರೂಫ್ ಅಲ್ವಾ ಸರ್? ಮೆಸೇಜ್ ಮಾಡ್ತಾನೆ ಇದ್ದಾರೆ ಸರ್. ಇನ್ನೂ ಅದು ಮೆಮೊರಿ ಫುಲ್ ಆಗ್ಬಿಟ್ಟಿದೆ. ಸ್ಕ್ರೀನ್ಶಾಟ್ಗಳಲ್ಲಿ ನೋಡಿ. ಅಂದ್ರೆ ಬೇರೆ ನಂಬರಿಂದ ಮಾಡಿದ್ದೇನಾದ್ರು ಇದೆಯಾ? ಬೇರೆ ನಂಬರು, ಇಂಟರ್ನ್ಯಾಷನಲ್ ನಂಬರು, ಎಲ್ಲಾದ್ರಿಂದ ಮಾಡಿ ಏನೇನೋ ತಲೆ ಉಪಯೋಗಿಸ್ತಾ ಇದ್ದಾರೆ. ನನಗೆ ಅದೆಲ್ಲ ಪ್ರೂಫ್ ಆಗ್ತಾ ಇದೆ. ಓಕೆ, ಓಕೆ. ಆಮೇಲೆ ಪೆದ್ದುಗಳ ಥರ ವಾಯ್ಸ್ ರೆಕಾರ್ಡ್ ಕಳಿಸ್ಬಿಟ್ಟಿದ್ದಾರೆ ಇಬ್ರು ವಾಯ್ಸ್ ರೆಕಾರ್ಡಲ್ಲೇ ಇದು ಪ್ರೂಫ್ ಇದೆ, ಕಮೆಂಟ್ ಇದೆ, ಆಮೇಲೆ ವಾಟ್ಸಪ್ ಕಮೆಂಟ್ ಇದೆ. ಎಲ್ಲ ಕಡೆ ಹಂಗಂಗೆ ಇದೆ ಸರ್. ಗುಂಡಿ ತೆಗಿತೀನಿ, ಹಳ್ಳ ತೆಗಿತೀನಿ ಅಂತ, ಕೊಲೆ ಬೆದರಿಕೆ ಎಲ್ಲ 506 ಎಲ್ಲ ಹಾಕಿದ್ದೀನಿ. FIR ನೆನ್ನೆಗೆ ಆಗೋಗ್ಬಿಟ್ಟಿದೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಓಕೆ, ಓಕೆ. ಸೊ ಸದ್ಯಕ್ಕೆ ಒಂದೇ ಒಂದು ಮಾಡಿದಂತ ಒಂದು ವಿಡಿಯೋ ಅಷ್ಟೇ. ಸಖತ್ ವೈರಲ್ ಆಗಿ ನಾನು ಯಾರ ತಂಟೆಗೂ ಹೋಗಿಲ್ಲ. ಈಗ ಬೇರೆಯವರಾಗಿದ್ರೆ ಪುಕ್ಲ ಆಗಿದ್ರೆ ಅದನ್ನ ಡಿಲೀಟ್ ಮಾಡ್ಬಿಡೋ. ನಾನು ಎಲ್ಲಿ ತೆಗ್ದಿದ್ದೀನಿ? ಈಗ ತಿರ್ಗಾ ಅದೇ ಹಾಡು ಹಾಕಿದ್ದೀನಿ. ಸ್ಟೇಷನ್ ಮುಂದೆ FIR ಕಾಪಿ ಇಟ್ಕೊಂಡು ಅದೇ ಹಾಡು ಹಾಕಿದ್ದೀನಿ, ಬಂದು ಕಿತ್ಕೊಳ್ರಿ ಅಂತ. ಈಗ ಇಬ್ಬರ ಹೆಸರು ಮಾತ್ರ ಇದೆಯಾ FIR ಅಲ್ಲಿ? ಇನ್ನು ಬೇರೆ ಒಂದು 4 ಜನ ಇದೆ ಸರ್. 4 ಜನ. ಓಕೆ. ಸೊ ಅವರು 4 ಜನಗೂ FIR ಆಗಿದೆ. ಅವ್ರ ಹೊರಗಡೆ ಕಳಿಸ್ಬೇಕು. ಕ್ಯಾಮ್ರಾ, 2 ಮೊಬೈಲು, 1 ಕಾರು ಎಲ್ಲ ಇದೆ ಸರ್ ಇನ್ಕ್ಲೂಡ್.